ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಂತೂ ಸಖತ್ತಾಗಿರೋ ವಿಷಯ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಕ್ಷಣ ಕ್ಷಣದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನಾವು ತಲುಪಿಸೋದಕ್ಕೆ ಸಾಕಷ್ಟು ಹರಸಾಹಸಗಳನ್ನು ಪಡ್ತಾ ಇರ್ತೀವಿ, ಸಾಕಷ್ಟು ತೊಂದರೆಗೆ ಒಳಗಾಗ್ತಾ ಇರ್ತೀವಿ. ಆದರೆ ಎಲ್ಲರಿಗಿಂತ ಮೊದಲು ನಮ್ಮ ವೀಕ್ಷಕರಿಗೆ ವಿಷಯಗಳು ತಲುಪಬೇಕು ಅನ್ನೋ ಪ್ರಯತ್ನ ಮಾತ್ರ ನಮ್ಮದು. ಅಂತಹ ಪ್ರಯತ್ನ ನಿನ್ನೆ ನಡೆದಿತ್ತು. ಯಡಿಯೂರಪ್ಪ ಅವರು ಕೋರ್ಟ್ನಿಂದ ಪರಪ್ಪನ ಅಗ್ರಹಾರ ಜೈಲ್ವರೆಗೆ ಹೋಗೋವರೆಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಸುವರ್ಣ ನ್ಯೂಸ್ನಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇದ್ರಿ. ಆದರೆ ಅದರ ಹಿಂದಿನ ಪರಿಶ್ರಮ ಹೇಗಿತ್ತು, ಇದೇ ವಿಷಯದ ಬಗ್ಗೆ ಇವತ್ತಿನ ದುನಿಯಾದಲ್ಲಿ ಬೆಳಕು ಚೆಲ್ತೀವಿ. ಇದೇ ಈ ಹೊತ್ತಿನ ದುನಿಯಾ ವಿಶೇಷ ರಿಯಲ್ ಚೇಸ್. ಕೋರ್ಟು, ರೈಲ್, ಜೈಲ್, ರಿಯಲ್ ಚೇಸ್ ನಿಜವಾಗಿಯೂ ಒಂದು ರೀತಿ ಎಕ್ಸ್ಪ್ರೆಸ್ ರೀತಿಯೇ ಹೋಗ್ತಾ ಇದ್ರು ನಮ್ಮ ತಂಡ. ಯಾವೆಲ್ಲ ರೀತಿಯ ಚೇಸ್ ಆಗಿತ್ತು ಅಂದರೆ ಕ್ಷಣ ಕ್ಷಣದ ಮಾಹಿತಿಯನ್ನು ನಾವಿಲ್ಲಿ ಕೂತ್ಕೊಡ್ತಾ ಇದ್ವಿ. ಇಲ್ಲಿ ನಿಂತಿದ್ದಾರಂತೆ, ಹೀಗೆ ಹೋಗ್ತಿದ್ದಾರಂತೆ, ಈಗ ಇಲ್ಲಿ ಹೋಗ್ತಾರಂತೆ, ಇಷ್ಟೊತ್ತಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ತಲುಪ್ತಾರಂತೆ. ಕ್ಷಣ ಕ್ಷಣದ ಮಾಹಿತಿಯನ್ನು ಇಲ್ಲಿ ಕೂತು ನಾವು ಕೊಡ್ತಾ ಇದ್ವಿ. ಆದರೆ ಇದರ ಹಿಂದೆ ಒಂದು ದೊಡ್ಡ ಪರಿಶ್ರಮನೇ ಇತ್ತು. ಒಂದು 5 ಕ್ಷಣ ಮಿಸ್ ಆದರೂ ಕೂಡ ಆ ವಿಜುವಲ್ಗಳು, ಆ ವಿಷಯಗಳು ನಿಮ್ಮಿಂದ ದೂರ ಆಗ್ತಾ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ವೀಕ್ಷಕರಿಗೆ ಮೊದಲ ಮಾಹಿತಿ ನಮ್ಮಿಂದಲೇ ಕೊಡಬೇಕು ಅನ್ನೋ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಸೊ ಯಾವ ರೀತಿ ನಿನ್ನೆ ಚೇಸ್ ಮಾಡಿದ್ವಿ, ಯಾವ ರೀತಿ ನಿಮಗೆ ವಿಷಯ ಮುಟ್ಟಿಸಿದ್ವಿ, ಅದರ ಒಂದು ಸಣ್ಣ ಝಲಕ್ ನೋಡ್ಕೊಂಡ್ ಬನ್ನಿ. ಇರೋ ಬುಲೆರೋನು ನೋಡಿದ್ರಿ, ಪಕ್ಕದಲ್ಲೇ ಹೋಗ್ತಾ ಇದ್ದ ಸುವರ್ಣ ನ್ಯೂಸ್ ಕಾರನ್ನು ನೋಡಿದ್ರಿ. ನಿಜವಾಗಿಯೂ ಒಂದು ರಿಯಲ್ ಚೇಸ್ ಅಂತ ಹೇಳ್ಬೋದು. ಸಾಕಷ್ಟು ಸೆಕ್ಯೂರಿಟಿ ಇತ್ತು, ಎಲ್ಲ ರೀತಿಯಲ್ಲೂ ಗೊಂದಲಗಳಿತ್ತು. ಒಂದು 5 ಸೆಕೆಂಡ್ ಏನಾದರೂ ಮಿಸ್ ಆಗಿದ್ರೆ ದೃಶ್ಯ ಮಿಸ್ ಆಗೋಗ್ತಾ ಇತ್ತು. ಯಡಿಯೂರಪ್ಪ ಅವರು ಮಿಸ್ ಆಗೋಗ್ತಾ ಇದ್ರು. ಆದರೆ ಯಾವುದೇ ಕಾರಣಕ್ಕೂ ಆ ದೃಶ್ಯಗಳು ಮಿಸ್ ಆಗಬಾರ್ದು ಅಂತ ನಮ್ಮ ಇಡೀ ತಂಡ ಇಡೀ ದಿನ ಕಷ್ಟಪಟ್ಟಿದೆ. ಹಾಗಾದರೆ ಅವರ ಕಷ್ಟ ಹೇಗಿತ್ತು, ನಿಮ್ಮವರೆಗೆ ವಿಷಯ ಮುಟ್ಟಿಸೋದಕ್ಕೆ ಯಾವೆಲ್ಲ ರೀತಿಯ ಹರಸಾಹಸಗಳು ಇದ್ವು ಅಂತಹ ನಮ್ಮ ಸುವರ್ಣ ನ್ಯೂಸ್ ತಂಡ ಇವತ್ತು ನಮ್ಮ ಜೊತೆ ಇದೆ. ಮೊದಲಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಮ್ಮ ಕ್ಯಾಮ್ರಾಮನ್ ಆಗಿರುವಂತಹ ರಾಮರಾವ್, ಹಾಗೆ ವೀರೇಂದ್ರ ಅವರು ನಮ್ಮ ರಿಪೋರ್ಟರ್, ಅದ್ರ ಜೊತೆಗೆ ನಮ್ಮ ಡ್ರೈವರ್ ಆಗಿರುವಂತಹ ಮಂಜು ಅವರು. 3 ಜನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಮುರಳಿ ಇದ್ದಾರೆ ನಮ್ಮ ರಿಪೋರ್ಟರ್, ಹಾಗೆ ಜಯಣ್ಣ ಅವರಿದ್ದಾರೆ ನಮ್ಮ ವಾಹನ ಚಾಲಕರು, ಹಾಗೆ ನಮ್ಮ ಲೋಕೇಶ್ ಇದ್ದಾರೆ ಕ್ಯಾಮ್ರಾಮನ್. ಈ 6 ಜನರ ಜೊತೆಗೆ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಸೊ ನಿಮ್ಮ 3 ಜನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದೆ, ಇಲ್ಲಿ ಕೂತು ಆರಾಮಾಗಿ ಹೇಳ್ತೀವಿ ಇಂತಿಂತಹ ಜಾಗದಲ್ಲಿ ಇಂತಿಂತಹ ಘಟನೆಗಳು ನಡೀತಾ ಇದೆ, ಇಂತಿಂತಹ ಕ್ಷಣದಲ್ಲಿ ಇಂತಿಂತಹ ಘಟನೆ ಜರುಗಿದೆ ಅಂತ. ಆದರೆ ಈ ಎಲ್ಲ ಮಾಹಿತಿಯನ್ನು ತಂದುಕೊಡ್ಬೇಕಾದ್ರೆ ಒಂದು ದೊಡ್ಡ ಸಾಹಸನೇ ಇರುತ್ತೆ, ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಆ ಎಲ್ಲ ಜವಾಬ್ದಾರಿಯನ್ನು ನೆನ್ನೆ ಇಡೀ ದಿನ ಹೊತ್ತಿದ್ದಾರೆ. ಪ್ರತಿದಿನವೂ ಕೂಡ ಇಂತಹ ಪ್ರಯತ್ನಗಳು ನಡೀತಾನೆ ಇರುತ್ತೆ. ಸುದ್ದಿಯನ್ನು ಎಲ್ಲರಿಗಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ನಾವು ಕೊಡಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ನಿನ್ನೆ ಹೇಗಿತ್ತು ಇವರ ಎಕ್ಸ್ಪೀರಿಯನ್ಸ್, ಅವರ ಮಾತನ್ನಾನೇ ಕೇಳೋಣ. ಮೊದಲಿಗೆ ವೀರೇಂದ್ರ ಇಂದ ಪ್ರಾರಂಭ ಮಾಡ್ತೀನಿ. ವೀರೇಂದ್ರ, ಒಂದು ದೊಡ್ಡ ಜವಾಬ್ದಾರಿ ಇತ್ತು ನಿಮಗೆ. ಮೊದಲಿಗೆ ನೀವು ಈ ರೀತಿ ಒಂದು ಕೇಸ್ ಇದೆ, ಇವತ್ತು ಕೇಸ್ ಬರುತ್ತೆ, ಅದರ ತೀರ್ಪಾಗತ್ತೆ ಅನ್ನುವಾಗ ಯಾವ ರೀತಿ ಅನ್ನಿಸ್ತಾ ಇತ್ತು ನಿಮಗೆ? ಆಕ್ಚುಲಿ ನಿನ್ನೆ ವೀಕ್ ಆಫ್ ಅಂದ್ರೆ ನಿದ್ರೆ ಮಾಡೋದು ಗೊತ್ತು, ಪತ್ರಕರ್ತರೆಲ್ಲ ಹೆಚ್ಚಿಂದಾಗ ಅಷ್ಟೇ, ರಜದ ದಿನ ನಿದ್ರೆ ಮಾಡೋದು. ಬಟ್ ನಿನ್ನೆ ನನಗೆ ಮನೇಲಿ ಕೂರಕ್ಕಾಗಲಿಲ್ಲ. ಓಡ್ ಬಂದ್ಬಿಟ್ಟೆ. ಇಂಥ ಮೇಜರ್ ಡೆವಲಪ್ಮೆಂಟ್ ಇದ್ದಾಗ ಮನೇಲಿ ಸರಿ ಇಲ್ಲ ಅಂತಲಿ ಓಡ್ ಬಂದ್ಬಿಟ್ಟೆ. ಆಲ್ರೆಡಿ ರೇಸ್ ಕೋರ್ಸ್ ರೋಡ್ ಹತ್ರ ಜಯಪ್ರಕಾಶ್ ಶೆಟ್ಟರು ಪೊಲಿಟಿಕಲ್ ಚೀಫ್ ಇದ್ರು, ಅವ್ರು ಹೇಳಿದ್ರೆ ನಂಗೆ ಗೊತ್ತಿದ್ದು ಕಾಣ ನೀವು ಬರ್ತೀಯಾ ಅಂತ ಅಂದ್ರು ಅವರು. ಅಷ್ಟೊತ್ತಿಗೆ ಆಗಲೇ ತುಂಬ ಜನ ಎಲ್ಲ ಸೇರಿದ್ರು. ಇನ್ನೂ ಯಡಿಯೂರಪ್ಪ ಒಳಗಿದಾರಾ ಹೊರಗೋಗಿದಾರಾ ಅನ್ನೋ ಅನುಮಾನ ಇತ್ತು. ಆಗಿನ್ನು ಇದ್ದಾರೆ ಅನ್ನೋದೇ ಹೆಚ್ಚಿನ ಜನ ನಂಬ್ಕೊಂಡಿದ್ರು. ಬಟ್ ಆಲ್ರೆಡಿ ಅವರು
ಹೋಗಿದಾರ ಅನ್ನೋ ಅನುಮಾನ ಕೂಡ ಕಾಡ್ತಾ ಇತ್ತು. ಸೊ ನಮ್ಮ ಟೀಮೆಲ್ಲ ಅಲ್ಲಿತ್ತು. ಎಷ್ಟೊತ್ತಿಗೆ ಅವರು ಏನು ಮಾಡ್ತಾರೆ, ಅವ್ರು ಸರೆಂಡರ್ ಆಗ್ತಾರಾ ಇಲ್ಲ ವಾರೆಂಟ್ ತೊಗೊಂಬಂದು ಇವ್ರು ಅರೆಸ್ಟ್ ಮಾಡ್ತಾರಾ, ತುಂಬ ಟೆನ್ಷನ್ ಇತ್ತು. ಎಲ್ಲ ನಮ್ಮದು 3-4 ಕ್ಯಾಮ್ರಾ ಎಲ್ಲ ಹಾಕ್ಕೊಂಡು ಲೈವ್ ಹಾಕ್ಕೊಂಡು ಕಾಯ್ತಾ ನಿಂತಿದ್ವಿ. ಬಂದರು, ಒಳಗೆಲ್ಲ ಹುಡ್ಕಾಡಿದ್ರು, ಯಡಿಯೂರಪ್ಪ ಇಲ್ಲ. ಬಟ್ ಯಾವಾಗ ನಿಜವಾಗಿಯೂ ನಮಗೆ ಚಾಲೆಂಜಿಂಗ್ ಅನ್ಸಿದ್ದಂದರೆ ಸಂಜೆ ಯಾವಾಗ ಯಡಿಯೂರಪ್ಪ ಲೋಕಾಯುಕ್ತ ಕೋರ್ಟಿಗೆ ಹೋಗ್ತಾರೆ ಅಂತ ಗೊತ್ತಾಯ್ತಲ್ಲ. ಯಡಿಯೂರಪ್ಪ ನಿವಾಸದಿಂದ ಲೋಕಾಯುಕ್ತ ಕೋರ್ಟಿಗೆ ಹೋಗಿ ಲೋಕಾಯುಕ್ತ ಕೋರ್ಟಿಂದ ಅಗೇನ್ ಚೇಂಜ್ ಮಾಡಿಕೊಂಡು ಪರಪ್ಪನ ಅಗ್ರಹಾರ ಜೈಲ್ ತನಕ ಹೋಗ್ಬೇಕಾಯ್ತು. ಫುಲ್ ಟ್ರಾಫಿಕ್ ಜಾಮ್, ಎಲ್ಲ ಸುಮಾರು ಸಿಗ್ನಲ್ ಇದೆ. ಇಲ್ಲಿಂದ ರೇಸ್ ಕೋರ್ಸ್ ರೋಡ್ ನಿವಾಸದಿಂದ ನಾವು ಲೋಕಾಯುಕ್ತ ಕೋರ್ಟಿಗೆ ಹೋಗ್ಬೇಕಿದ್ರೆ ಅದರಲ್ಲೂ ನೆನೆ ತುಂಬಾ ಕ್ರೌಡ್. ರೋಡ್ ಸೈಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಇಕ್ಕಲ್ಗಳು ಫುಲ್ ಜನ, ನೋಡಕ್ಕೆ ಕುತೂಹಲ, ಕ್ಯೂರಿಯಾಸಿಟಿ ಅಂತೂ. ಇನ್ನು ಲೋಕಾಯುಕ್ತ ಕೋರ್ಟ್ ಹತ್ರ ಅಂತೂ ಫುಲ್ ಸುಮಾರು 1,000 ಜನ ಇದ್ರು. ಅಲ್ಲಿಗೆ ಹೋದ್ವಿ, ಚೇಂಜ್ ಮಾಡ್ಕೊಂಡು ಹೋದ್ವಿ. ಅಲ್ಲೂ ಅಷ್ಟೇ ಅವರು ಯಾವ ಕಾರಣಕ್ಕೂ ಮೀಡಿಯಾ ಮುಂದೆ ಬರಬಾರ್ದು ಅಂತಲಿ ಭಾಳ ಟ್ರಿಕ್ ಮಾಡ್ತಾ ಇದ್ರು. ಹಿಂದ್ಗಡೆ ಡೋರಿಂದ ಬಂದಿದ್ದು, ಹೋಗಿದ್ದು ಹಿಂದ್ಗಡೆ ಡೋರಿಂದಾನೇ ಹೋಗಿದ್ದು. ಹಾಗೂ ನಾವು 3 ಕಡೆ ಕ್ಯಾಮ್ರಾ ಹಾಕೊಂಡು ನಮ್ಮ ಡ್ರೈವರ್ಸ್ ಎಲ್ಲ ಭಾಳ ಫಾಸ್ಟಾಗಿ ಹೋದ್ರು. ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು 40 ಕಿಲೋಮೀಟರ್ ಮೇಲೆ ಹೋಗಿಲ್ಲ ಅಂತಾರೆ. 40 ಕಿಲೋಮೀಟರ್ ಹೋಗಿದ ಮೇಲೆ ಹೋಗದೆ ಇದ್ರೆ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಭಾಳ ಸ್ಪೀಡಾಗಿ ಹೋದ್ವಿ, ಅಲ್ಲಿ ಕ್ಯಾಚ್ ಮಾಡಿದ್ವಿ. ಅಲ್ಲಿಂದ ಯಡಿಯೂರಪ್ಪನ ಬೊಲೆರೋ ಕಾರಲ್ಲಿ K42G505 ಆ ಗಾಡಿ ನಂಬರ್ ನೋಡ್ಕೊಂಡ್ವಿ. ಯಾಕಂದ್ರೆ ಬೊಲೆರೋ ಗಾಡಿನ 3 ಇತ್ತು. ಮತ್ತೇನಾಯ್ತು, ಅಲ್ಲಿಂದ ಅವರು ನೇರವಾಗಿ KR ಸರ್ಕಲ್ ಬಂದು ಅಲ್ಲಿಂದ ಕಬ್ಬನ್ ಪಾರ್ಕು, ಅಲ್ಲಿಂದ ಆಡುಗೋಡಿ ರೋಡು ಹೀಗೆ ಹೋಗ್ಬೇಕಿದ್ರೆ ಫಸ್ಟ್ ಅವರಿಗೆಲ್ಲೂ ಸಿಗ್ನಲ್ ಫ್ರೀ ಇರಲಿಲ್ಲ. ಟ್ರಾಫಿಕ್ ಜಾಮಲ್ಲಿ ನಿಲ್ಬೇಕಿತ್ತು. ನಮ್ಮ ಗಾಡಿ ಎಷ್ಟು ಮುಂದಿತ್ತು ಅಂದರೆ ಹಿಂದೆ ಭಾಳಷ್ಟು ಗಾಡಿ ಇತ್ತು, ಬೇರೆ ಬೇರೆ ಮೀಡಿಯಾದವ್ರು ಇದ್ರು, ನ್ಯಾಷನಲ್ ಮೀಡಿಯಾದವ್ರೆಲ್ಲ ಇದ್ರು. ಆದರೂ ಕೂಡ ಎಕ್ಸಾಕ್ಟ್ಲಿ ನಾವು ಹೆಚ್ಚು ಕಡಿಮೆ ಯಡಿಯೂರಪ್ಪ ಇರೋ ಗಾಡಿ ಪ್ಯಾರಲಲ್ ಆಗಿ ಹೋಗ್ತಾ ಇದ್ವಿ. ಆ ದೃಶ್ಯಗಳು ಇದೆ ನಮ್ಮ ಹತ್ರ. ಎಕ್ಸಾಕ್ಟ್ ಆಗಿ ಆ ಗಾಡಿ ಪಕ್ಕದಲ್ಲೇ ನೀವು ನಿಂತಿದ್ರಿ. ಓಕೆ, ಸಿಗ್ನಲ್ ಇದ್ದಾಗೆಲ್ಲ ಅಷ್ಟು ಬಹಳ ಕಷ್ಟಪಟ್ಟಿದ್ದಾರೆ ಡ್ರೈವರ್ಸ್. ನಿಜವಾಗಿಯೂ ಕೂಡ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಬಹಳ ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಇವನ್ ಕ್ಯಾಮ್ರಾಮನ್ಸ್ ಅಷ್ಟೇ, ಗಾಡಿಯಿಂದ ಡೋರ್ ತಗೊಂಡು ಹೊರಗೆ ಬಂದು ಅದನ್ನ ಅವ್ರ ಹತ್ರ ನೀವು ಕೇಳಬೇಕು. ರಾಮರಾವ್ ಅವರೇ ಏನ್ ಹೇಳ್ತೀರಾ? ಒಂದು ದೊಡ್ಡ ಜವಾಬ್ದಾರಿ ಇತ್ತು. ಅಂದ್ರೆ ಅದೇ ಆಗ್ಲೇ ಹೇಳಿದೆ, 1-2 ಸೆಕೆಂಡ್ ನಾವು ಮೈ ಮರ್ತು ಬಿಟ್ರು ಮುಂದಕ್ಕೆ ಹೋಗ್ಬಿಡುತ್ತೆ ಗಾಡಿ, ಅಥವಾ ಒಳ್ಳೆ ವಿಜುವಲ್ಗಳು ಮಿಸ್ ಆಗೋ ಚಾನ್ಸಸ್ ಇತ್ತು. ದೊಡ್ಡ ಜವಾಬ್ದಾರಿ, ಎಲ್ಲೆಲ್ಲಿ ಯಾವ ಆಂಗಲ್ ಅಲ್ಲಿ ಇಡಬೇಕು, ಎಲ್ಲಿ ಇಟ್ರೆ ಕ್ಯಾಮ್ರಾ ಯಾವ ವಿಜುವಲ್ ಸಿಗುತ್ತೆ ಆ ಟೈಮಲ್ಲಿ ತಲೆ ಓಡಿಸ್ಬೇಕು ಅಂದ್ರೆ ನಿಜವಾಗಿ ಒಂದು ದೊಡ್ಡ ಸಾಹಸನೇ. ಹೇಗೆ ಅನಿಸ್ತಿತ್ತು? ಹೌದು, ನಿನ್ನೆ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗಿದೆ ಇದು ಪ್ರೋಗ್ರಾಮ್. ನಮಗೆ ಸ್ಟಾರ್ಟ್ ಆಗಿದೆ. ನಾವು ಪೊಲಿಟಿಕಲ್ ಚೀಫ್ ಇವರು ಬಂದರು, ಶೆಟ್ಟರ್ ಜೊತೆ ನಾವು ಸದಾನಂದಗೌಡ ಇಂದ್ರ ಕೃಷ್ಣದಿಂದ ಶಿಫ್ಟ್ ಆಯ್ತು ಅಲ್ಲಿಗೆ. ಯಾವಾಗ ಇವ್ರಿಗೆ ಡಿಕ್ಲೇರ್ಡ್ ಆಯಿತು ವಾರಂಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದು ನಾವು ಅಲ್ಲಿ ಬಂದ ತಕ್ಷಣ ಹೈ ಡ್ರಾಮಾ ಸ್ಟಾರ್ಟ್ ಆಯ್ತು. ಅವಾಗ ಟೋಟಲ್ ಹೈ ಡ್ರಾಮಾ. ಅಲ್ಲಿ ನನಗೆ ಆ್ಯಕ್ಚುಲಿ ಬೇರೆ ಮಾಧ್ಯಮಕ್ಕಿಂತ ನಮ್ಗೆ ಒಳ್ಳೆ ಫಿಲಮ್ಸ್ ಇದು ಸಿಗ್ಬೇಕಂತ, ಪಿಕ್ಚರ್ ಸಿಗ್ಬೇಕಂದ್ರೆ ನಾವು ಟಾಪಲ್ಲಿ ಕೂತ್ಕೊಂಡು ಒಳ್ಳೆ ವಿಜುವಲ್ಸ್ ತಗೊಂಡೆ ನಾನು. ಸೊ ಅದು ಕಾಂಪೌಂಡ್ ಮೇಲೆ ಆ ಕಾಂಪೌಂಡ್ ಮೇಲೆ ಕೂತ್ಕೊಂಡು ವಿಜುವಲ್ಸ್ ತಗೊಂಡೆ. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದು ಹೇಳ್ಬೇಕಂದ್ರೆ ಅದು ಇದು ಹೇಳ್ಬೇಕಂದ್ರೆ ಅಂದರೆ ಒಟ್ಟಾರೆ ಹೇಳ್ಬೇಕಂದ್ರೆ ಟೋಟಲ್ ಎಲ್ಲರೂ ಇದು ಟೀಮ್ ಎಫೆಕ್ಟ್ ಇದು ಹೇಳ್ಬೇಕು. ಮಂಜು ಅವರೇ, ಒಂದು ಕಡೆ ರಿಪೋರ್ಟರು, ಒಂದು ಕಡೆ ಕ್ಯಾಮ್ರಾಮನ್, ಇವರಿಬ್ಬರು ಮಧ್ಯ ನಿಮಗೊಂದು ದೊಡ್ಡ ಪ್ರೆಷರ್ ಇರುತ್ತೆ. ಇಬ್ರು ಹಾಕ್ತಿರ್ತಾರೆ, ಮುಂದೆ ಹೋಗಿ, ಗಾಡಿ ಮುಂದೆ ಹೋಯ್ತು, ಬೇಗ ಬೇಗ ಬೇಗ. ಈ ರೀತಿ ಒಂದು ಇಬ್ಬರು ಪ್ರೆಷರ್ ನಿಮ್ ತಲೆ ಮೇಲೆ ಇರುತ್ತೆ. ಇನ್ನೊಂದೇನೋ ದೊಡ್ಡ ಜವಾಬ್ದಾರಿ ಅಂದ್ರೆ ನಮ್ಮ ವೀಕ್ಷಕರಿಗೆ ಫಸ್ಟ್ ವಿಜುವಲ್ ಸಿಗ್ಬೇಕು ಅಂತ. ಸರ್, ನಿಮ್ಗೇನ್ ಅನ್ನಿಸ್ತಾ ಇತ್ತು? ನನಗೆ ಬೆಳಿಗ್ಗೆ ನಾವು ಆಫೀಸಿಗೆ ಬಂದಾಗ ಈ ಥರ ಪರಪ್ಪನ ಅಗ್ರಹಾರಕ್ಕೆ ಹೋಗಬೇಕು ಅಂತ ನಮ್ಮ ಇನ್ಚಾರ್ಜ್ ಹೇಳಿದಾಗ ಸರಿ ಹೋಗ್ತೀನಿ ಅಂದ್ಬಿಟ್ಟು ನಾವು ರಿಪೋರ್ಟ್ರು ಕ್ಯಾಮ್ರಾಮನ್ 3 ಜನ ಹೊರಟ್ವಿ. ಬ್ಯಾಕ್ ಪ್ಯಾಕ್ ಬಂದು ಶಾಂತಲಾ ಸಿಲ್ಕೋಸ್ ಹತ್ರ ಯಾವುದೋ ನ್ಯೂಸಲ್ಲಿ ಬ್ಯಾಕ್ ಪ್ಯಾಕ್ ಇತ್ತು, ಅಲ್ಲಿಂದ ತೊಗೊಂಡೋಗ್ಬೇಕು ಅಂತ. ರಿಪೋರ್ಟರ್ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಬ್ಯಾಕ್ ಪ್ಯಾಕ್ ತೊಗೊಂಡು ಹೊರಟಾಗ ಒಂದು 1/4 ಗಂಟೆಲಿ ಇರೋಕ್ಕಾಗತ್ತಾ ಪರಪ್ಪನ ಅಗ್ರಹಾರ ಹತ್ರ ಅಂತ ಈ ಥರ ಹೇಳಿದ್ರು ನನಗೆ. ಅದಕ್ಕೆ ಟ್ರೈ ಮಾಡ್ತೀನಿ ಸರ್ ಅಂತ. ಎಷ್ಟು ಬೇಗ ಅಂದರೆ ನಾವು ಪ್ರತಿಯೊಂದು ನ್ಯೂಸೂ ನಮ್ಮ ಚಾನಲಲ್ಲಿ ಫಸ್ಟ್ ವಿಜುವಲ್ಸ್ ನೋಡೋ ಆಸೆ ನಮಗೂ ಜನಗಳಿಗೆ ಹತ್ರ ತೊಗೊಂಡೋಗ್ಬೇಕು ಅನ್ನೋ ಆಸೆ ತುಂಬ ಇತ್ತು. ಇದು ಬರಲಿ ಅನ್ನೋ ಒಂದು ಆಸೆಗೋಸ್ಕರ ತುಂಬ ಸ್ಪೀಡಾಗಿ ಹೋದ್ವಿ. ಒಂದು ಸಿಗ್ನಲಲ್ಲಿ ಮಾತ್ರ ಒಂದು ಒಂದು ಮಗುನ ಹಿಡ್ಕೊಂಡು ಪಾಸ್ ಆಗೋದಕ್ಕೂ ನನಗೆ ರೆಡ್ ಲೈಟ್ ಬೀಳೋದಕ್ಕೂ ನಾನು ಪಾಸ್ ಆಗಿರೋದಕ್ಕೂ ಎರಡೂ ಒಂದೇ ಆಗೋಯ್ತು. ಅವಾಗ ರಿಪೋರ್ಟ್ರು ನನ್ನ ತೊಡೆನ ಹಿಂಗೆ ಅದುಮಿದ್ರು. ಅಂದರೆ ನಾನು ಹೊಡೆದೆ ಅಂತಾನೆ. ನಾನು ಸರ್ ಭಯ ಬೀಳಬೇಡಿ ದಯವಿಟ್ಟು ಅಂತ. ನನ್ನ ಗಾಡೀಲಿ ಆಂಜನೇಯ ಇತ್ತು. ಸರ್ ಬಾಸ್ ಇದ್ದಾರೆ ಏನು ತಲೆ ಕೆಡಿಸ್ಕೋಬೇಡಿ ಸರ್ ನೀವು ಅಂತ. ಸರಿ, ಅದೊಂದು ಸಿಗ್ನಲಲ್ಲಿ ತಿರ್ಗಾ ಮತ್ತೆ ಪರಪ್ಪನ ಅಗ್ರಹಾರ ಹತ್ರ ತುಂಬ ಜನ ಕ್ರೌಡ್ ಇತ್ತು. ಕೃಷ್ಣ ಶೆಟ್ಟಿ ಬಂದಾಗಲೂ ಅಷ್ಟೇ, ಯಡಿಯೂರಪ್ಪ ಅವ್ರು ಬಂದಾಗಲೂ ತುಂಬ ಕ್ರೌಡ್ ಇತ್ತು. ಅವಾಗ ಪೊಲೀಸವರು ನಮ್ಮ ಒಳಗೆ ಬಿಡೋದಕ್ಕೆ ಸ್ವಲ್ಪ ಇದು ಮಾಡಿದ್ರು, ವಿಜುವಲ್ಸ್ ಹೋಗ್ಬಿಡುತ್ತೆ ಅಂತ. ಬಟ್ ನಮ್ಮ ಪುಣ್ಯ ಏನಂದರೆ ಇನ್ನೂ ಯಾವ ಮೀಡಿಯಾನೂ ಬಂದಿರಲಿಲ್ಲ, ನಾವೇ ಫಸ್ಟು. ಅದು ನನಗೆ SLC ಪಾಸ್ ಆದಷ್ಟು ಸಂತೋಷ ಸಿಕ್ತು. ನಾವೇ ಫಸ್ಟ್ ಬಂದಿದ್ದೀವಲ್ಲ ಅಂತ. ಯಾರೂ ಬಂದಿಲ್ಲಪ್ಪ, ನಾವೇ ಫಸ್ಟ್ ಬಂದಿದ್ದೀವಿ ಅಂತ ಒಂದು ಸಖತ್ ಖುಷಿ ಆಯಿತು. ಆಮೇಲೆ ನಾವೇ ಟ್ರೈಪಾಡ್ ಹಾಕೊಂಡು ಅಲರ್ಟಾಗಿ ನಿಂತಿದ್ವಿ.
ತುಂಬ ಸಂತೋಷ. ಅದು ಫಸ್ಟ್ನೇ ಇದರಲ್ಲಿ ಸಖತ್ ಖುಷಿ ಆಯಿತು ನನಗೆ, ಅದು ಮಾತ್ರ. ಓಕೆ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀವಿ. ವೀಕ್ಷಕರೇ, ಇನ್ನೂ 3 ಜನ ನಮ್ಮ ಜೊತೆ ಇದ್ದಾರೆ. ಅಲ್ಲದೆ ಈ 3 ಜನರ ಜೊತೆಗೆ ಇನ್ನಷ್ಟು ಜನ ನಮ್ಮ ಜೊತೆ ಆ್ಯಡ್ ಆಗ್ತಾರೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ. ಅದಾದ ನಂತರ ಸುವರ್ಣ ಸಿಬ್ಬಂದಿಯ ಎಕ್ಸ್ಪೀರಿಯನ್ಸ್ ಏನು ತಿಳ್ಕೊಳ್ಳಿ.